ನಮಸ್ಕಾರ ಬಂಧುಗಳೇ. ನಾನು ಲಾಸ್ಟ್ ಒಂದು 15 ದಿನದಲ್ಲಿ ಒಂದು ವಿಡಿಯೋನ ಹಾಕಿದ್ದೆ, ಅಮ್ಮನ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸಾಕಷ್ಟು ಜನ ಅದಕ್ಕೆ ಕಮೆಂಟ್ಗಳನ್ನ ಹಾಕಿದ್ದೀರಾ. ಎಷ್ಟು ಸಮಾಧಾನ ಅನ್ನಿಸ್ತು ಅಂದರೆ ಆ ಕಮೆಂಟ್ಗಳನ್ನ ನೋಡಿ, ಎಲ್ಲೋ ನಮ್ಮವರೇ ಆ ವಿಡಿಯೋಗೆ ಕಮೆಂಟ್ ಮಾಡಿ ಸಮಾಧಾನ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಸಮಾಧಾನ ಆಯಿತು. ಸೊ ನಿಮ್ಮ ಎಲ್ಲ ಯಾರ್ಯಾರು ಕಮೆಂಟ್ಗಳನ್ನ ಹಾಕಿದ್ದೀರಾ, ಕೆಲವೊಂದಷ್ಟು ಜನ ನಮಗೂ ಹೀಗೆ ಆಗಿದೆ, ನಮಗೂ ತಾಯಿ ಇಲ್ಲ, ನಾನು ಈಗಷ್ಟೇ ತಾಯಿ ಅಂತ ಇರುವಂಥ ಅಕ್ಕನ ಕಳ್ಕೊಂಡೆ ಅಂತ ಸಾಕಷ್ಟು ಜನ ಕಮೆಂಟ್ಗಳನ್ನ ಹಾಕಿದ್ದೀರಾ, ಸಮಾಧಾನ ಮಾಡಿದ್ದೀರಾ. ಎಲ್ಲರಿಗೂ ಕಮೆಂಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂಥರ ಸಮಾಧಾನ ಅನ್ನಿಸ್ತು, ಎಲ್ಲೋ ನಮ್ಮವರೇ ನಮ್ಮ ಬೆನ್ನಿಂದೆ ನಿಂತು ಸಮಾಧಾನ ಮಾಡಿದಷ್ಟು ಸಮಾಧಾನ ಅನ್ನಿಸ್ತು. ಇನ್ನೊಂದಷ್ಟು ಜನಗಳು ಏನಕ್ಕೆ ಹೀಗಾಯಿತು, ಏನಕ್ಕೆ ಅಮ್ಮನಿಗೆ ಏನಾಗಿತ್ತು ಅಂತ ಕೆಲವೊಂದಷ್ಟು ಜನ ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ಗಳನ್ನು ಕೂಡ ಮಾಡಿದರು, ಕಮೆಂಟ್ಗಳನ್ನು ಕೂಡ ಮಾಡಿದ್ದೀರಾ. ಏನಾಗಿತ್ತು ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಏನಾಗಿತ್ತು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇದು ಒಂದು ಅವೇರ್ನೆಸ್ ವಿಡಿಯೋ ಕೂಡ ಆಗಬೇಕು. ನಮಗೆ ಗೊತ್ತಿಲ್ಲದೇನೆ ನಾವು ಸರಿ ಅಂತ ಹೋಗ್ತಾ ಇರೋ ದಾರಿ ಎಷ್ಟೋ ಸಲ ತಪ್ಪಾಗ್ಬಿಟ್ಟಿರುತ್ತೆ ನೋಡಿ, ಅದು ನಮ್ಮ ಜೀವನಕ್ಕೆ ಒಂದು ಹಾನಿ ಆಗೋಂಗೆ ಆಗ್ಬಿಟ್ಟಿರುತ್ತೆ. ಈಗ ನಮ್ಮ ಕಥೆನೂ ಆಗಿರೋದಾಗೆ. ಸೊ ಅಮ್ಮನಿಗೆ ಏನಾಗಿತ್ತು ಅಂದರೆ, 4 ವರ್ಷಗಳ ಹಿಂದೆ, ಅಂದರೆ ನನ್ನ ಮಗಳು ಹುಟ್ಟಿದಂಥ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಅಮ್ಮ ಸ್ವಲ್ಪ ವೆಯ್ಟ್ ಇದ್ದರು, ಸ್ವಲ್ಪ ಚಬ್ಬಿಯಾಗಿದ್ದರು. ಸ್ವಲ್ಪ ವೆಯ್ಟ್ ಇರೋ ಕಾರಣ ಅವರಿಗೆ ಮಂಡಿ ನೋವು ಬರ್ತಾಯಿತ್ತು. ಮಂಡಿ ನೋವು, ಬೆನ್ನು ನೋವು, ಅದು ವಯಸ್ಸಾದ್ಮೇಲೆ ಅದೊಂಥರ ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ. ಅಮ್ಮನಿಗೂ ಹಾಗೆ ಮಂಡಿ ನೋವು ಮತ್ತು ಬೆನ್ನು ನೋವಿತ್ತು. ಆ ನೋವಿಗೆ ಅಂತ ಎಲ್ಲೇ ನೀವು ಗಮನಿಸಿ, ಎಲ್ಲೇ ನಾವು ಆಸ್ಪತ್ರೆಗಳಿಗೆ ಹೋದ್ರೂ ಮಂಡಿ ನೋವು, ಬೆನ್ನು ನೋವು ಅಂತಂದರೆ ಫಸ್ಟು ಕೊಡೋದೇ ಪೇಯ್ನ್ ಕಿಲ್ಲರ್ಗಳು. ಯಾವುದೇ ನೋವಾದರೂ ಅಷ್ಟೇ ಫಸ್ಟು ಕೊಡೋದೇ ಪೇಯ್ನ್ ಕಿಲ್ಲರ್ಗಳು. ಆ ಪೇಯ್ನ್ ಕಿಲ್ಲರ್ಗಳು ಬಾಡಿಗೆ ಎಷ್ಟು ಹಾನಿಕರವಾಗಿರುತ್ತೆ ಅಂದರೆ, ಅದು ಆ ತಕ್ಷಣಕ್ಕೆ ನಮಗೆ ನೋವು ಕಡಿಮೆ ಆಗುತ್ತೆ, ತುಂಬ ಆರಾಮಾಗಿ ಅನಿಸುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಹೆಚ್ಚು ಪೇಯ್ನ್ ಕಿಲ್ಲರ್ ಮನೇಲಾದರೂ ಅಷ್ಟೇ. ಈಗ ತಲೆನೋವು, ಹೊಟ್ಟೆ ನೋವು ಬಂದರೆ ಫಸ್ಟ್ ತೊಗೊಳ್ಳೋದೇ ಪೇಯ್ನ್ ಕಿಲ್ಲರು. ಆದರೆ ಅದನ್ನು ತಗೋತಾ ಹೆಚ್ಚು ಪೇಯ್ನ್ ಕಿಲ್ಲರ್ ತೊಗೊಂಡಷ್ಟು ನಮಗೆ ನಮ್ಮ ಬಾಡಿಗೆ ತುಂಬ ಹಾನಿಕರ. ಅದು ಹೇಗಾಯಿತು ಅನ್ನೋದು ನಾನು ಹೇಳ್ತೀನಿ ನೋಡಿ. ಪೇಯ್ನ್ ಕಿಲ್ಲರ್ ತೊಗೋತಾ ಇದ್ರು, ಸಾಕಷ್ಟು ಡಾಕ್ಟರ್ಗಳ ಹತ್ರ ಹೋಗಿದ್ರು ಅಮ್ಮ, ಬೆನ್ನು ಮಂಡಿ ನೋವು ಅಂದ್ಕೊಂಡು. ಸೊ ಫಸ್ಟ್ ಕೊಡ್ತಿದ್ದೆ ಪೇಯ್ನ್ ಕಿಲ್ಲರು ಡಾಕ್ಟ್ರುಗಳು, ಎಲ್ಲ ಡಾಕ್ಟ್ರುಗಳು ಕೊಡ್ತಿದ್ದೆ ಅದು ಪೇಯ್ನ್ ಕಿಲ್ಲರು. ಸೊ ಅದಾಯಿತು. ಅದಾದಮೇಲೆ ನನ್ನ ಮಗಳು ಹುಟ್ಟದ ಟೈಮಲ್ಲಿ ಹಾಸ್ಪಿಟಲಲ್ಲಿ ಸ್ವಲ್ಪ ಓಡಾಟ ಇತ್ತು. ಓಡಾಟ ಎಲ್ಲ ಮುಗಿಸಿ ನಾವು ಮನೆಗೆ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದಾಗ ಅಮ್ಮನ ಕಾಲು ಇಷ್ಟಿಷ್ಟು ದಪ್ಪ ಉತ್ಕೊಬಿಟ್ಟಿದ್ದು, ಪಾದಗಳು. ಭಯ ಆಯಿತು. ಆ ಥರ ಯಾವಾಗಲೂ ಆಗಿರಲಿಲ್ಲ ಅಮ್ಮನಿಗೆ. ಸೊ 4 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಆಸ್ಪತ್ರೆಗೆ ಹೋದ, ಇಲ್ಲೇ ಮದ್ದೂರಲ್ಲಿ ಆಸ್ಪತ್ರೆಗೆ ಹೋದಾಗ ಏನೋ ಕಿಡ್ನಿ ಸಮಸ್ಯೆ ಇರೋಂಗಿದೆ, ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಮಂಡ್ಯದಲ್ಲಿ ಒಬ್ಬರು ಡಾಕ್ಟರ್ನ ರೆಫರ್ ಮಾಡಿದ್ರು ಇವರೇನೆ. ಅದು ಕಾಲು ಊತದ ಜೊತೆಗೆ ಅವ್ರಿಗೆ ಊಟ ಸೇರ್ತಾ ಇರಲಿಲ್ಲ, ವಾಮಿಟಿಂಗು ಸಿಮ್ಟಮ್ಸ್ ಇಷ್ಟಿತ್ತು, ವಾಮಿಟಿಂಗ್ ಇತ್ತು, ಏನೋ ಕಿಡ್ನಿ ಪ್ರಾಬ್ಲಮ್ ಇರೋಂಗಿದೆ, ಫಸ್ಟ್ ಹೋಗಿ ಮಂಡ್ಯದಲ್ಲಿ ಡಾಕ್ಟರ್ ತೋರಿಸಿ ಅಂತ ರೆಫರ್ ಮಾಡಿದ್ರು. ನಾವು ತಕ್ಷಣ ಲೇಟ್ ಮಾಡಲಿಲ್ಲ, ಅಪ್ಪ ಕರ್ಕೊಂಡೋಗಿ ತೋರಿಸಿದ್ರು. ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಬ್ಲಡ್ ರಿಪೋರ್ಟ್ ಬಂದಿದ್ದು ಕ್ರಿಯಾಟಿನೈನ್ ಅನ್ನೋ ಒಂದು ಕಂಟೆಂಟ್ ಇದೆ ಬ್ಲಡ್ಡಲ್ಲಿ. ಅದು 0 something ಅಷ್ಟೇ ಇರಬೇಕು, 1ಕ್ಕಿಂತ ಕಡಿಮೆ ಇರಬೇಕು. ಅದು ನಮ್ಮಮ್ಮನಿಗೆ ಆ ಕಂಟೆಂಟ್ ಇದ್ದಿದ್ದು 5 ಇತ್ತು, ತುಂಬ ಕಡಿಮೆ ಇರಬೇಕು. ಏನಕ್ಕೆ ಜಾಸ್ತಿ ಆಗಿರುತ್ತೆ ಅಂದರೆ, ಕಿಡ್ನಿ ಫಂಕ್ಷನಿಂಗ್ ನಿಲ್ಲಿಸಿದಾಗ, ಅಂದರೆ ಕಿಡ್ನಿ ಕೆಲಸ ನಿಲ್ಲಿಸಿದಾಗ ಅಷ್ಟೇ ಈ ಥರ ಕ್ರಿಯಾಟಿನೈನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಒಂಥರ ಇದೇನು ಕೇಳೇ ಇಲ್ಲ, ಈ ರೋಗಗಳು ಏನು ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ. ಸೊ ಏನಿದು ಕಿಡ್ನಿ ಪ್ರಾಬ್ಲಮ್ಮು, ಕಾಲು ನೋವು, ಕೈ ನೋವು ಅಂತ ಆಸ್ಪತ್ರೆಗೆ ಹೋಗ್ತಿದ್ದು ಹೊರತು ಕಿಡ್ನಿ ಸಮಸ್ಯೆ ಇದೆ ಅಂದರೆ ಏನೋ ಹೊಸದಾಗಿ ಅನ್ನಿಸ್ತು ನಮಗೆ. ಸೊ ಡಾಕ್ಟರ್ನ ಕೇಳ್ದೋ ಏನಿದಕ್ಕೆ ಏನು ಮಾಡಬೇಕು ಅಂತ. ಮೆಡಿಸಿನ್ಗಳು ಕೊಟ್ಟರು ಅವರು. ಕಿಡ್ನಿ ಪ್ರಾಬ್ಲಮ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟು ಡಯಾಲಿಸಿಸ್ ಏನಕ್ಕೆ ಮಾಡ್ತಾರೆ ಅಂದರೆ, ಕಿಡ್ನಿ ಸಮಸ್ಯೆ ಇದ್ದರೆ. ಇಲ್ಲಿ ನಮಗೆ ಡಾಕ್ಟರ್ ಹೇಳಿದ್ದು, ಈಗಲೇ ಡಯಾಲಿಸಿಸ್ ಬೇಡ, ಅದು ಒಂದು ಸಲ ಶುರು ಮಾಡಿದ್ರೆ ಮಾಡ್ತಾ ಇರಬೇಕಾಗುತ್ತೆ. ಒಂದಷ್ಟು ದಿನ ಏನಾಗಿದೆ ಅಂತ ನೋಡೋಣ, ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಮೆಡಿಸಿನಲ್ಲೇ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡೋಣ, ಈ ಕ್ರಿಯಾಟಿನೈನ್ ಕಂಟೆಂಟ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮೆಡಿಸಿನ್ನ ಕೊಡ್ತಾಯಿದ್ರು. ಸೊ ಮೆಡಿಸಿನ್ನ ತೊಗೊಂಡ್ರು 1 ವರ್ಷಗಳ ಕಾಲ. ಉಪ್ಪು ಮೇಯ್ನಾಗಿ ನೀರು ಕಡಿಮೆ ತಗೋಬೇಕು. ಸೊ 1 ಕಾಲು ಲೀಟ್ರ್ ಅಷ್ಟೇ ಅಮ್ಮ ನೀರು ಕುಡಿತಾ ಇದ್ದು. ಅವರು ಏನು ಹೊಟ್ಟೆ ತುಂಬ ನೀರು ದಾವಾದಾಗ ನೀರು ಕುಡಿದಿದ್ದೆ ತುಂಬ ವರ್ಷಗಳೇ ಆಗೋಯ್ತು. ಸುಮಾರು ವರ್ಷಗಳಿಂದ 4-5 ವರ್ಷಗಳಿಂದ ಅವರು ಹೀಗೆ ಕಡಿಮೆನೇ ನೀರು ಕುಡಿತಾ ಬಂದರು. ಏನಕ್ಕೆ, ಹುಷಾರಾಗಲಿ, ನಾನು ಹುಷಾರಾಗಬೇಕು, ಮನೆ ನೋಡಬೇಕು, ಗಂಡ ಮಕ್ಕಳನ್ನ ನೋಡಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಬಂದು 1 ವರ್ಷಗಳ ಕಾಲ ಡಾಕ್ಟರ್ ಏನು ಹೇಳಿದ್ರು ಅದನ್ನೇ ಫಾಲೋ ಮಾಡ್ಕೊಂಡು ಬಂದು
ಸ್ವಲ್ಪ ದಿನ ಆದಮೇಲೆ ಅಮ್ಮನಿಗೆಲ್ಲೂ ಬಸ್ಸಲ್ಲಿ ಓಡಾಡೋಕೆ ಆಗ್ತಿರ್ಲಿಲ್ಲ ಅಂತ ನನ್ನ ತಮ್ಮ ಕಾರ್ ಕೂಡ ತಗೊಂಡ. ಅವರು 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಸೊ ನಾವು ಕಾರ್ ತೊಗೊಂಡಿದ್ದು ಅಪ್ಪ ಅಮ್ಮನ 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಕಾರ್ ತೊಗೊಂಡು ಅದರಲ್ಲೆಲ್ಲ ಓಡಾಡಿ. ಸೊ ಆಗಲೂ ಮೆಡಿಸಿನಲ್ಲೇ ಇದ್ರು, ಅವರು ಮೆಡಿಕೇಷನಲ್ಲೇ ಇದ್ದರು. ಸೊ ಎಲ್ಲ ಆಯಿತು. ಒಂದು ವರ್ಷಗಳ ಕಾಲ ಅದೇ ಥರ ಮೆಡಿಸಿನಲ್ಲೇ ಮೇಂಟೈನ್ ಮಾಡೋದು. ಬಟ್ ಆಗಲಿಲ್ಲ, ಕ್ರಿಯಾಟಿನಿನ್ ಕಡಿಮೆ ಆಗಲೇ ಇಲ್ಲ. ಒಂದು ತಿಂಗಳು ಗ್ಯಾಪಲ್ಲೇ, ಒಂದೊಂದು ತಿಂಗಳಿಗೊಂದ್ಸಲ ಟೆಸ್ಟಿಗೆ ಹೋಗ್ತಾಯಿದ್ರು ಅಪ್ಪ ಅಮ್ಮ ಇಬ್ಬರೂ. ಒಂದು ತಿಂಗಳು ಗ್ಯಾಪಲ್ಲೇ 17 ಆಗಿಬಿಟ್ಟಿತ್ತು ಕ್ರಿಯಾಟಿನಿನ್. ಅಷ್ಟಿದ್ದರೆ ತುಂಬ ಕಷ್ಟ ಅಂತೆ, ಅದು ಮಿರಾಕಲೇ ಇರಬೇಕದು. ಏನೂ ಆಗಿರಲಿಲ್ಲ ಅಮ್ಮನಿಗೆ, ಊಟ ಸೇರ್ತಿರ್ಲಿಲ್ಲ, ವಾಮಿಟಿಂಗು, ಸುಸ್ತಾಗಿತ್ತು ಬಿಟ್ಟು ಇನ್ನೇನೂ ತೊಂದರೆ ಆಗಿರಲಿಲ್ಲ. ಆ ಥರ ಕ್ರಿಯಾಟಿನಿನ್ ಜಾಸ್ತಿ ಆದರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ದೇವ್ರ ದಯದಿಂದ ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಸೊ ತಕ್ಷಣ ಮೈಸೂರು ಅಪೋಲೋಗೆ ಹೋದೋ ನಾವು. ಅಲ್ಲಿ ಡಯಾಲಿಸಿಸ್ ಶುರು ಮಾಡಬೇಕು, ತಕ್ಷಣ ಹೊರಡಿ ಎಂದು. ಸೊ ನಮ್ಮ ಕಾರಲ್ಲೇ ನಾನು, ಅಪ್ಪ, ಅಮ್ಮ, ನನ್ನ ತಮ್ಮನ ಫ್ರೆಂಡ್ ಒಬ್ಬರು ಬಂದಿದ್ದರು, ಮಗು, ಇಷ್ಟು ಜನ ನಾನು ಇಲ್ಲೇ ಇದ್ದೆ ಅಮ್ಮನ ನೋಡ್ಕೊಳ್ಳೋಕ್ಕೋಸ್ಕರ. ನಾನು ಮದುವೆ ಆಗ್ತಾವಿಂದ ಹೆಚ್ಚು ನಾನು ಅಮ್ಮನ ಮನೇಲೇ ಉಳಿದೆ. ಹಿಂಗೆ ಅಮ್ಮನಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗಂತೂ ನಾನು ಇಲ್ಲೇ ಉಳ್ಕೊಬಿಟ್ಟೆ. ನೋಡ್ಕೊಳ್ಳೋರು ಯಾರೂ ಇಲ್ಲ, ಅಮ್ಮನ ನೋಡೋರು ಬೇಕು ಅಂತ. ಸೊ ತಕ್ಷಣ ಮೈಸೂರು ಅಪೋಲೋ ಕರ್ಕೊಂಡೋದು. ಡಯಾಲಿಸಿಸ್ ಶುರು ಮಾಡಬೇಕು ಅಂದರು. ಡಯಾಲಿಸಿಸ್ ಅಂದರೆ ಬ್ಲಡ್ನ ತೊಗೊಂಡು ಏನು ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ವೋ ಅದನ್ನು ಮಷಿನ್ ಮುಖಾಂತರ ಪ್ಯೂರಿಫೈ ಮಾಡಿ ವಾಪಸ್ ಬ್ಲಡ್ನ ದೇಹಕ್ಕೆ ಹಾಕ್ತಾರೆ. ಸೊ ಅದಕ್ಕೆ ಒಂದು ಔಟ್ಲೆಟ್ ಬೇಕಿತ್ತು, ಒಂದು ತೂತ್ ಥರ ಮಾಡಬೇಕಿತ್ತು. ಸೊ ಫಸ್ಟು ಕತ್ತಿಗೆ ತೂತನ್ನ ಮಾಡಿ ಅಲ್ಲಿಂದ ಬ್ಲಡ್ ತೊಗೊಂಡು ಡಯಾಲಿಸಿಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಒಂದು ಆಪ್ರೇಷನ್ ಮಾಡಿದರು ಕೈಯಲ್ಲಿ. ಸೊ ಇಲ್ಲಿ ಕೈಯಲ್ಲಿ ಆಪ್ರೇಷನ್ ಮಾಡಿ ಅದು 1 ತಿಂಗಳು ಟೈಮ್ ಬೇಕು ಅದು ಡೆವಲಪ್ ಆಗೋಕ್ಕೆ. ಪಿಸ್ಟುಲ ಹಾಕಿರ್ತಾರೆ. ಅದಾದಮೇಲೆ ಇಲ್ಲಿ ಕತ್ತನ್ನು ತೆಗೆದು ಕೈಯಿಂದನೇ ಎಷ್ಟು ವರ್ಷ ಇರ್ತಾರೋ ಅವರು ಅಷ್ಟು ವರ್ಷನೂ ಕೈಯಲ್ಲೇ ಕೈಯಿಂದ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದರು. ಸೊ ಆಯಿತು, ಎಲ್ಲ ಮುಗಿಸ್ತು. ಹತ್ತತ್ರ 1 ವಾರ ಇದ್ದು ನಾನು, ನನ್ನ ಮಗಳು, ಅಪ್ಪ, ಅಮ್ಮ, ನನ್ನ ತಮ್ಮ, ಇಷ್ಟು ಜನನೂ ನಾವು ಆಸ್ಪತ್ರೆಯಲ್ಲೇ 1 ವಾರ ಕಳೆದ್ಬಿಟ್ಟಿದ್ದೀವಿ. ಹುಷಾರಾಗಲಿ ಅಮ್ಮ, ಹುಷಾರಾಗಲಿ ಅಂತ ಎಲ್ಲ ನೆಂಟರುಗಳು ಎಲ್ಲರೂ ಅಲ್ಲಿಗೆ ಬಂದು ಅಮ್ಮನ ನೋಡಿದ್ರು. ನಮ್ಮಮ್ಮ ಟು ಬಿ ಫ್ರ್ಯಾಂಕ್, ಅವರು ಒಂದಿನನೂ ಜ್ವರ ಅಂತ ಮಲಗ್ದವ್ರಲ್ಲ, ಒಂದಿನನೂ ಹುಷಾರಿಲ್ಲ ಅಂತ ಹೇಳ್ದವ್ರಲ್ಲ. ಬ್ಯಾಕ್ ಟು ಬ್ಯಾಕ್ ಈ ಥರ ಆಗೋಯ್ತು. ಕತ್ತಿಗೊಂಥರ ನೋವು ಮಾಡ್ತಾರೆ, ಕೈಗೊಂಥರ ನೋವು ಮಾಡ್ತಾರೆ. ಸೊ ಮನೆಗೆ ಕರ್ಕೊಂಡು ಬಂದು ಡಿಸ್ಚಾರ್ಜ್ ಆಗಿ 1 ತಿಂಗಳುಗಳ ಕಾಲ ಆಯಿತು. ಇಲ್ಲೇ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದ್ದು. ವಾರಕ್ಕೆ 2 ದಿನ ಹೋಗ್ಬೇಕಿತ್ತು ಅವರು ಡಯಾಲಿಸಿಸ್ಗೆ. ಬುಧವಾರ ಮತ್ತು ಶನಿವಾರ 2 ದಿನ ಡಯಾಲಿಸಿಸ್ಗೆ ಹೋಗ್ತಾಯಿದ್ರು ಅವರು. ಹೆಂಗಿರುತ್ತೆ ಅಂದರೆ ಒಂದೇ ಪೊಸಿಷನಲ್ಲಿ 4 ಅವರ್ ಮಲಗಿರಬೇಕು, ಸ್ಟ್ರೈಟಾಗೇ ಇರಬೇಕು, ಆ ಕಡೆ ಈ ಕಡೆ ಒಳ್ಳುವಾಗೇ ಇಲ್ಲ. ಸೊ ಕೈಗೆ 2 ಪೈಪ್ಗಳನ್ನ ಹಾಕಿರ್ತಾರೆ, ಒಂದು ಇನ್ಲೆಟ್ ಒಂದು ಔಟ್ಲೆಟ್ ಆ ಥರ ಹಾಕಿ ಡಯಾಲಿಸಿಸ್ ಮಾಡೋದು. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅಮ್ಮ ಇನಿಷಿಯಲಿ ಮಲ್ಕೊಳ್ಳೋಕ್ಕೆ ಹಿಂಸೆ ಪಡ್ತಿದ್ರು ಅವರು. ಇಲ್ಲ ಆಗ್ತಾಯಿಲ್ಲ ನನಗೆ, ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ. ನೀರು ಕೂಡ ಅಷ್ಟೇ ತುಂಬ ಕಡಿಮೆ ಕುಡಿಬೇಕು. ಎಷ್ಟೇ ಸೆಕೆ ಆಗಲಿ, ಎಷ್ಟೇ ಬೆವರು ಹೋಗಲಿ, ಏನೇ ಆದರೂ ಅಷ್ಟೇ ಕಡಿಮೆ ನೀರು ಕುಡಿಬೇಕು, ಉಪ್ಪು, ಈ ಥರ ಪಥ್ಯದಲ್ಲೇ ಇದ್ದರು. ಡಯಾಲಿಸಿಸ್ ಶುರುವಾಯಿತು. 2 ವರ್ಷಗಳ ಕಾಲ ನಮ್ಮಮ್ಮ ಈ ನರಕ ಯಾತನೆ ಅನುಭವಿಸಿರೋದು. ಮಾಡಿಸ್ಕೊಂಡು ಬಂದ ತಕ್ಷಣ ಸುಸ್ತು. ನಮ್ಮ ಮನೆ ಸೋಫಾ ಮೇಲೆ ಮಲಗಿಬಿಟ್ರೆ ಅವರು ಮತ್ತೆ ಹೇಳ್ತಾ ಇದ್ದಿದ್ದೆ ಬೆಳಗ್ಗೆನೂ ಸುಸ್ತು. ಕಷ್ಟಪಟ್ಟು ನಾನು ಇದಷ್ಟು ದಿನ ನಾನೇ ನೋಡ್ಕೊತಾ ಇದ್ದೆ, ಅಡುಗೆ ಮಾಡ್ತಾಯಿದ್ದೆ. ನಾನೇನಾದರೂ ಅಲ್ಲಿ ನನ್ನ ಹಸ್ಬೆಂಡ್ ಜೊತೆ ಹೋದಾಗ ಅವರೇ ಕಷ್ಟಪಟ್ಟು ಅಡುಗೆ ಮಾಡ್ಕೊಳ್ಳೋರು. ನಮಗಂತೂ ನೋಡಿ ಸಾಕಾಗೋಗಿತ್ತು ಅಮ್ಮನ ಕಷ್ಟನ. ಅಷ್ಟು ಕಷ್ಟಪಡ್ತಾಯಿದ್ರು. ಒಂದಿನ ಹುಷಾರಿಲ್ಲ ಅಂತ ಮಲಗಿದ್ದಿಲ್ಲ. ನಮ್ಮಮ್ಮ ಅಂತ ಅಲ್ಲ, ಯೂಶ್ವಲಿ ಅಮ್ಮಂದಿರು ಹಾಗೇನೆ, ಒಂದಿನ ಹುಷಾರಿಲ್ಲ ಅಂತ ಮಲಗಲ್ಲ. ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೋಸ್ಕರ, ಗಂಡ ಮನೆ ಅಂತ ಅವ್ರಿರುವರೆಗೂ ದುಡಿತಾನೆ ಇರ್ತಾರೆ. ರೆಸ್ಟ್ ಅನ್ನೋದೇ ಇಲ್ಲ ಅವರಿಗೆ. ನಮ್ಮಮ್ಮನೂ ಅಷ್ಟೇ ಆ ಥರನೇ. ಮನೆಗೆ ಅಂತಲೇ ಇದ್ದವರು, ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಅವರಿಗೆ. ನಾವೇ ಪ್ರಪಂಚ. ನಾನು, ತಮ್ಮ, ನಮ್ಮಪ್ಪ, ಇಷ್ಟೇ ಪ್ರಪಂಚ ಆಗಿದ್ರು ನಮ್ಮಮ್ಮನ ಪ್ರಪಂಚ. ತಮ್ಮನ ಮದುವೆನೂ ಕೂಡ ಫಿಕ್ಸ್ ಆಯಿತು. ಅಮ್ಮಂಗೆ ತುಂಬ ಖುಷಿ. ಸೊ ಸರಿಯಾಗಿದ್ದಾಗಲೇ, ನಾನು ಚೆನ್ನಾಗಿದ್ದಾಗಲೇ ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ. ಸೊ ಒಂದೊಳ್ಳೆ ಕಡೆ ಮದುವೆ ಹುಡುಗಿನೂ ಫಿಕ್ಸ್ ಆಯಿತು. ಮದುವೆನೂ ಮಾಡಿದ್ರು. ಮದುವೆನೂ ಅಷ್ಟೇ ಅಮ್ಮ ಹೆಂಗಿದ್ರು ಅಂದರೆ, ಇವ್ರಿಗೆ ಹುಷಾರಿಲ್ವಾ, ಇವ್ರಿಗೆ ಈ ಥರ ಕಿಡ್ನಿ ಸಮಸ್ಯೆ ಇದೆಯಾ ಅನ್ನೋ ಹಾಗಿದ್ರು. ನನ್ನ ಮದುವೆ ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡಿ. ಪ್ರತಿಯೊಂದರಲ್ಲೂ ಅಷ್ಟೇ ನಮ್ಮಮ್ಮ ಕೂತಿದ್ದು, ರೆಸ್ಟ್ ತೊಗೋತಿದ್ದು ಇಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಯಾಲಿಸಿಸ್ ಮುಗಿಸ್ಕೊಂಡು ಬೀಗರೂಟಕ್ಕೆ ರೆಡಿ ಆದರು. ಡಯಾಲಿಸಿಸ್ ಮುಗಿಸ್ಕೊಂಡು ಮದುವೆಗೆ ಬಂದರು. ಅಂದರೆ ಬೆಳಗ್ಗೆ ಡಯಾಲಿಸಿಸ್ ಮುಗಿಸ್ಕೊಂಡು ಸಂಜೆ ಹೋಗಿದ್ದು ನಾವು ಚೌಟ್ರಿಗೆ. ಇಷ್ಟು ಕಷ್ಟಗಳನ್ನೆಲ್ಲನೂ ನಿಭಾಯಿಸ್ಕೊಂಡು ಬಂದರು. ಹತ್ತತ್ರ 2 ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡ್ರು. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂಗ್ ಆದರೆ ಚೆನ್ನಾಗಿರ್ತಾರೆ ಅಂತ ನಮ್ಮ ಮನೇಲಿ ಹೇಳಿದರು, ಡಾಕ್ಟರ್ ಹೇಳಿದರು. ಸೊ ಮನೆಯವರೆಲ್ಲ ಮಾತಾಡಿ ಓಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತ ಅಪೋಲೋದಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿತ್ತು.
ಅಂದರೆ ಯಾರಾದರೂ ಕಿಡ್ನಿ ಡೋನರ್ ಸಿಕ್ಕಿದ್ರೆ ಅಥವಾ ಆಕ್ಸಿಡೆಂಟಲಿ ಯಾರಾದರೂ ಡೆತ್ ಆದರೆ ಅವ್ರ ಬ್ರೈನ್ ಡೆಡ್ ಆಗಿ ಆರ್ಗನ್ಸ್ ಚೆನ್ನಾಗಿದ್ದರೆ ಈ ಥರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ. ಸೊ ಓಕೆ ಫೈನ್, ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ ಈ ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಅಮ್ಮಂದು ಸುಸ್ತು ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಮ್ಮ, ಎಲ್ಲೂ ಬರ್ತಾಯಿರಲಿಲ್ಲ. ಎಲ್ಲೋ ತುಂಬ ರೇರು, ಕಾರಲ್ಲೇ ಹೋಗಬೇಕು, ಕಾರಲ್ಲೇ ಬರಬೇಕು, ಬಸ್ಸಲ್ಲಿ ಓಡಾಡೋದೇ ನಿಲ್ಲಿಸ್ಬಿಟ್ರು. ಅಮ್ಮನ ಕಷ್ಟ ನೋಡೋಕ್ಕಾಗ್ದೇ ನನ್ನ ತಮ್ಮ ಕಾರ್ ತೊಗೊಂಡ, ಇಲ್ಲ ಅಮ್ಮನಿಗೋಸ್ಕರ ಅಂತಲೇ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಕಾರ್ ತೊಗೊಂಡಿದ್ದವನು. ಸೊ ಎಲ್ಲ ಆಯಿತು. 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕಾರ್ ತೊಗೊಂಡು 31ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇಲ್ಲೇ ಮದ್ದೂರಲ್ಲಿ ಒಂದು ಪಾರ್ಟಿ ಹಾಲಲ್ಲಿ ಆರ್ಗನೈಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಅಮ್ಮನೂ ಆ ವಿಡಿಯೋನೂ ಹಾಕಿದ್ದೀನಿ ನೋಡಿ. ಆ ವಿಡಿಯೋದಲ್ಲಿ ಅಮ್ಮ ಅಳ್ತಾ ಇದ್ರು ಅವತ್ತು. ಯಾಕೆ ಅಳ್ತಾ ಇದ್ದೀರಾ ಅಮ್ಮ, ಖುಷಿಯಾಗಿರೋ ಟೈಮಲ್ಲಿ ಯಾಕೆ ಅಳ್ತೀರಾ ಅಂದರೆ, ಅದು ಹೆಂಗೆ ಬಂತು ಅಮ್ಮನ ಮನಸ್ಸಲ್ಲಿ, ಅದು ಏನು ಅನ್ನಿಸ್ತು. ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ ನಾನು, ಒಂದಷ್ಟು ಹಳೆ ವಿಡಿಯೋಗಳು, ಅವ್ರ ಮದುವೆ ವಿಡಿಯೋಗಳು, ನಮ್ಮ ಚೈಲ್ಡ್ಹುಡ್ ಫೋಟೋಸು, ನಾವು 4 ಜನ ಒಟ್ಟಿಗೆ ಇದ್ದಿದ್ದು ಎಲ್ಲನೂ ಒಂದು 4-5 ನಿಮಿಷ ವಿಡಿಯೋ ಮಾಡಿ ಅಲ್ಲಿ ಡಿಸ್ಪ್ಲೇಗೆ ಅವಕಾಶ ಇತ್ತು, ಡಿಸ್ಪ್ಲೇ ಮಾಡಿದ್ದು. ಇಂಥ ಒಳ್ಳೆ ಗಂಡ ಒಳ್ಳೆ ಮಕ್ಳನ್ನ ಬಿಟ್ಬಿಟ್ಟು ನಾನು ಸತ್ತೋಗ್ಬೇಕಲ್ಲ ಅಂತ ಅಮ್ಮ ಹೇಳಿದ್ರು, ಬಾಯ್ಬಿಟ್ಟು ಹೇಳಿದ್ರು. ಇನ್ನೂ ಡಯಾಲಿಸಿಸ್ ನಡೀತಾ ಇತ್ತು ಅವಾಗ, ಜೂನಲ್ಲಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಜೂನ್ 19. ಯಾಕೆ ಹಂಗಂತೀರಾ, ಏನಾಗೋಯ್ತು ಅಂತಂತೀರಾ, ಡಯಾಲಿಸಿಸ್ ಮಾಡಿಸ್ಕೊಂಡು 10 ವರ್ಷಗಳ ಕಾಲ ಇಲ್ವಾ, ಸುಮ್ಮನಿರಿ, ಯಾಕೆ ಹಂಗೆಲ್ಲ ಮಾತಾಡ್ಬೇಡಿ, ಇವತ್ತು ಯಾಕೆ ಮಾತಾಡ್ತೀರಾ ಆ ಥರ ಎಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡೋದು. ಅದೇ ಲಾಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅಪ್ಪ ಅಮ್ಮ ಒಟ್ಟಿಗೆ ಆಚರಿಸ್ತಾ ಲಾಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅದು. ಇನ್ಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಅಪ್ಪ ಒಬ್ಬರೇ ಆ ದಿನ ಹೆಂಗೆ ಕಳೀತಾರೋ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಒಟ್ಟಿಗೆ ಆಚರಣೆ ಮಾಡೋ ಕೊನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅದು. ಜೋರಾಗಿ ಆಚರಣೆ ಮಾಡೋದು, ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ತುಂಬ ಖುಷಿಯಾಗಿ ಜೋರಾಗಿ, ನಾನು ಅಲ್ಲಿಂದ ಬಂದಿದ್ದೆ ಅವತ್ತು ಹುಣಸೂರಿಂದ, ಜೋರಾಗಿ ಆಚರಣೆ ಮಾಡೋದು ಅವತ್ತು. ಲಾಸ್ಟ್ ಆಗಸ್ಟ್ 5ನೇ ತಾರೀಕು, ಸೊ ಈ ವರ್ಷ ಆಗಸ್ಟ್ 2024 5ನೇ ತಾರೀಕು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಪಾಪಗೆ ಹುಷಾರಿರಲಿಲ್ಲ, ನನಗೆ ಹುಷಾರಿರಲಿಲ್ಲ ಅಂತ ಹುಣಸೂರಿಗೆ ಬಂದಿದ್ರು. ಅಪ್ಪ ಅಮ್ಮ ಇಬ್ಬರು ಕಾರಲ್ಲಿ. ಅಪ್ಪ ಫಸ್ಟ್ ಟೈಮ್ ಅಷ್ಟು ಲಾಂಗ್ ಜರ್ನಿ ಮಾಡಿಕೊಂಡು ಕಾರ್ ಓಡಿಸ್ಕೊಂಡು ಬಂದಿದ್ದು ನನಗೋಸ್ಕರ, ಮಗು ನೋಡೋಕ್ಕೆ, ನಾನು ನೋಡೋಕೆ. ಆಗಲೇ 1 ತಿಂಗಳು ಮೇಲಾಗಿತ್ತು ನಾನು ಹೋಗಿ. ಸೊ ಇಬ್ಬರು ಬಂದಿದ್ದರು. ಅಮ್ಮ, ನೀನು ಪ್ರೆಗ್ನೆಂಟ್ ಅಂತ ನಾನು ನಿನ್ಗೇನು ಮಾಡ್ಕೊಡೋಕ್ಕಾಗಲಿಲ್ಲ, ನಿನಗೇನು ತಿಂತೀಯಾ ಅಂತಲೂ ನಾನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಡಬ್ಬದಲ್ಲಿ ರವೆ ಉಂಡೆ ಮಾಡ್ಕೊಂಡು ತಂದಿದ್ರು. ನನಗೆ ರವೆ ಉಂಡೆ ಇಷ್ಟ ಅಂತ ರವೆ ಉಂಡೆ ಮಾಡ್ಕೊಂಡು ತಂದಿದ್ರು. ಬಂದರು, ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು, ಅವ್ರಿಗೆ ಅಪ್ಪಂಗೆ ಡ್ಯೂಟಿ ಇತ್ತು ನೆಕ್ಸ್ಟ್ ಡೇ. ಸೊ ಸಂಜೆವರೆಗೂ ಇದ್ದು ಹೊರಟ್ಬಿಟ್ರು. ಅಲ್ಲಿಂದ ಬರ್ತಾ ಇದ್ದಂಗೆ ಅಪೋಲೋ ಆಸ್ಪತ್ರೆಯಿಂದ ಫೋನ್ ಬಂದಿದೆ, ನೆಕ್ಸ್ಟ್ ಡೇಗೆ ಕಿಡ್ನಿ ಡೋನರ್ ಸಿಕ್ಕಿದ್ದಾರೆ, ಮ್ಯಾಚ್ ಆಗುತ್ತಾ ಬನ್ನಿ ನೋಡೋದ ಅಂತ. ಸೊ ಹೋದ್ರು ಇವರು. ಈ ಥರ ಮೊದಲೇ ಒಂದು ಸಲ ಆಗಿತ್ತು, ಒಂದು 15,000 ತನಕ ಟೆಸ್ಟಿಗೆ 15,000 ದುಡ್ಡಾಗುತ್ತೆ. ಅದನ್ನು ಮಾಡಿಸಿ ಮ್ಯಾಚ್ ಆಗಿರಲಿಲ್ಲ. ಕಿಡ್ನಿ ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಮಾಡಿದ್ರು. ನಮ್ಮ ದುರಾದೃಷ್ಟಕ್ಕೆ ಕಿಡ್ನಿ ಮ್ಯಾಚ್ ಆಯ್ತದು. ನಮಗಂತೂ ತುಂಬ ಖುಷಿ. ಅಮ್ಮ ಇಷ್ಟು ದಿನ ಬರ್ತಿದ್ದ ಕಷ್ಟಕ್ಕೆ ಒಂದು ದಾರಿ ಸಿಕ್ತು, ಆಪ್ರೇಷನ್ ಆಗಿಬಿಟ್ರೆ ಅಮ್ಮ ಚೆನ್ನಾಗಿ ಆಗ್ತಾರೆ ಅಂದ್ಬಿಟ್ಟು ಆಗಸ್ಟ್ 8ನೇ ತಾರೀಕು 7ನೇ ತಾರೀಕು ಫೋನ್ ಮಾಡಿದ್ರು ಬನ್ನಿ ಅಂತ. ರಾತ್ರಿ ಹೋಗಿದ್ದಾರೆ ಇಲ್ಲಿಂದ 10:30 ಅಲ್ರಿ 3/4 ಗಂಟೆಲಿ ಮದ್ದೂರಿಂದ ಮೈಸೂರಿಗೆ ಹೋಗಿರೋದು. ಸೊ 8ನೇ ತಾರೀಕು ಆಪ್ರೇಷನ್ ಆಯಿತು. ನಾನು ಹುಣಸೂರಲ್ಲಿದ್ದೆ. ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ಅಮ್ಮನ ICUಗೆ ಶಿಫ್ಟ್ ಮಾಡಿದ್ರು. ಆಪ್ರೇಷನ್ ಚೆನ್ನಾಗಾಯಿತು, ಸಕ್ಸಸ್ ಆಗಿದೆ ಅಂದರು. ಸೊ ICUಗೆ ಶಿಫ್ಟ್ ಮಾಡಿದರು. ನನಗೆ ಅಮ್ಮ ನೋಡಬೇಕು ಆಗ್ತಾ ಇಲ್ಲ, ನೋಡದೆ ಇರೋಕ್ಕೆ, ಹೇಗಿದ್ದಾರೋ ಏನು ಮಾತಾಡಬೇಕು ಅಂತ. ದಿನ ಅಲ್ಲಿದ್ದರೆ ಒಂದು 5-6 ಸಲ ಫೋನ್ ಮಾಡಿ ಮಾತಾಡ್ತಿದ್ದೆ. ನೈಟು ಅಷ್ಟೇ, ಎಲ್ಲ ಆದಮೇಲೆ ಹಾಸಿಗೆಗೆ ಬಂದಾಗ ಅಮ್ಮನ ಜೊತೆ ಮಾತಾಡ್ಕೊಂಡೆ ಮಲಗ್ತಿದ್ದು. ಸೊ ಅಲ್ಲಿ ಆಪ್ರೇಷನ್ಗೆ ಅಂತ ಸಡನ್ನಾಗಿ ಹೋದ್ರು ಅಮ್ಮ. ಮಾತಾಡೋಂಗಿಲ್ಲ, ICUದಲ್ಲಿ ಹೋಗಬೇಕು, ICUದಲ್ಲಿ ಫೋನ್ ಅಲೋ ಇಲ್ಲ, ಆಗಲಿಲ್ಲ, ಮಾತಾಡಲೇಬೇಕು ಅನ್ನಿಸ್ತು. ಸೊ ನಾನು ನೆಕ್ಸ್ಟ್ ಡೇ ಆಪ್ರೇಷನ್ ಅದು 1-2 ದಿನಕ್ಕೆ ನಾನು ನನ್ನ ಪಾಪು ಇಬ್ಬರೂ ಹುಣಸೂರಿಂದ ಇಬ್ಬರೇ ಮೈಸೂರಿಗೆ ಹೋದು ಅಮ್ಮನ ನೋಡೋಕ್ಕೆ ಅಂತ. ಹೋಗಿ ನೋಡಿದೆ ICUಯಲ್ಲಿ. ತುಂಬ ಕಷ್ಟ ಅದು. ಹೆತ್ತ ತಾಯಿನ ಆ ಥರ ನಾವು ಒಂದು ಹಾಸ್ಪಿಟಲ್ ಡ್ರೆಸ್ಸಲ್ಲಿ ಈ ಥರ ಆಪ್ರೇಷನ್ ಆಗಿರೋದು. ಒಳಗಡೆ ಖುಷಿ ಇತ್ತು, ಆಪ್ರೇಷನ್ ಆಯಿತು, ಅಮ್ಮ ಚೆನ್ನಾಗಾಗ್ತಾರೆ ಅಂತ. ಆದರೆ ಅವ್ರು ಮಲಗಿದ ರೀತಿ ತುಂಬ ಕಷ್ಟ ಅನ್ನಿಸ್ತಿತ್ತು. ಹಿಂಗೆ ನೋಡಬೇಕಲ್ಲ ಅಮ್ಮನ್ನ ಅಂತ ತುಂಬ ಕಷ್ಟ ಅನ್ನಿಸ್ತಿತ್ತು. ಹೋದೆ, ಮಾತಾಡಿಸ್ದೆ. ಅಮ್ಮನ ನೋಡ್ತಾ ಇದ್ದಂಗೆ ಅಳು ಬಂತು. ಅಳ್ಬೇಡ, ಸುಮ್ಮನಿರು, ಅಳ್ಬೇಡ, ಆಮೇಲೆ ವಾಪಸ್ ಕಳಿಸ್ಬಿಡ್ತಾರೆ ನಿನ್ನ, ಅಳ್ಬೇಡ ಅಂತಂದು 2-3 ನಿಮಿಷ ಮಾತಾಡ್ದು.
ಮಾತಾಡ್ಕೊಂಡು ಬಂದೆ. 10 ದಿನದ ಪ್ಯಾಕೇಜ್ ಅದು, 10 ದಿನ ಇಟ್ಕೋತಾರೆ. 10 ದಿನಕ್ಕೆ ನಮಗೆ ಚಾರ್ಜ್ ಮಾಡಿದ್ದು 10 ಲಕ್ಷ. ಆಪ್ರೇಷನ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದಕ್ಕೆ 10 ಲಕ್ಷ. ಏಕಾಏಕಿ 10 ಲಕ್ಷ ಅಂದರೆ ಕಷ್ಟ ಆಗಿತ್ತು. ತಮ್ಮ ಸ್ವಲ್ಪ ಅಪ್ಪ ಸ್ವಲ್ಪ ಅರೇಂಜ್ ಮಾಡಿ, ಮನೇಲಿ ಒಡವೆಗಳಿದ್ದು. ಸೊ 10 ಲಕ್ಷ ಸಡನ್ನಾಗಿ ಎಲ್ಲಿರುತ್ತೆ, ಒಂದು ಒಡವೆ ಎಲ್ಲನೂ ಪ್ಲೆಡ್ಜ್ ಮಾಡಿ ಅಮೌಂಟ್ ತೊಗೊಂಡ್ರು. 10 ಲಕ್ಷ ಕಟ್ತು. ನಾನು ಎಷ್ಟಿದೆಯೋ ಎಲ್ಲನೂ ಇಟ್ಬಿಡಿಯಪ್ಪ, ಅಮ್ಮ ಹುಷಾರಾಗಿ ಬರಲಿ, ಅಮ್ಮ ಬೇಕು ನಮಗೆ, ಮೇನಾಗಿ ಅವ್ರು ಚೆನ್ನಾಗಿರಬೇಕು, ಹುಷಾರಾಗಿ ಬಂದ್ಬಿಡ್ಲಿ, ಎಲ್ಲನೂ ಇಟ್ಬಿಡಿ ಅಂತ ಹೇಳಿದೆ. ಸೊ ನಂದು ಅಮ್ಮಂದು ಪ್ರತಿಯೊಂದು ಒಡವೆಗಳನ್ನು ಪ್ಲೆಡ್ಜ್ ಮಾಡಿದ್ರು ಬ್ಯಾಂಕಲ್ಲಿ. ಅಮೌಂಟ್ ತೊಗೊಬಂದರು. ಆಯಿತು. 10 ದಿನ ಆದಮೇಲೆ ನಾನು ವಾಪಸ್ ಅಮ್ಮನ ಮನೆ ಕರ್ಕೊಂಡು ಬಂದರು. ನಾನು ನಮ್ಮ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು, ಸೊ ನಾನು ಅಮ್ಮನ ನೋಡ್ಕೋಬೇಕಿದೆ. ಯಾಕೆಂದರೆ ಡಾಕ್ಟ್ರ್ ಹೇಳಿದ್ದು ಒಂದೇ, ಇದು ತುಂಬ ಡೆಲಿಕೇಟೆಡ್ ಕೇಸ್ ಇದೆ. ಯಾಕೆಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಮ್ಯುನಿಟಿ ಪವರ್ನ ಝೀರೋ ಮಾಡಿಬಿಟ್ಟಿರ್ತಾರೆ. ಸೊ ಇಮ್ಯುನಿಟಿ ಪವರ್, ಒಂದು ಕೆಮ್ಮು ಒಂದು ನೆಗಡಿ ಬಂದರೂ ತಡೆಯೋಕ್ಕಾಗದಿರೋಂಗೆ ಆಗಿರುತ್ತೆ. ಅಡ್ಜಸ್ಟ್ ಆಗಬೇಕಲ್ಲ ಕಿಡ್ನಿ ಅದು. ಸೊ ಆ ಕಾರಣ ಹುಷಾರಾಗಿ ನೋಡ್ಕೋಬೇಕು ಅಂದರು. ಅದಕ್ಕೆ ನನ್ನ ತಮ್ಮನ ವೈಫು ಇಲ್ಲೇ ಇದ್ಲು, ಅವಳೊಬ್ಳು ಕೈಲೇ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ನಾನು ಆಗ 7 ತಿಂಗಳು ಪ್ರೆಗ್ನೆಂಟ್ ನಾನು. ಮತ್ತು ಮಾವನಿಗೆ ಹೇಳಿದೆ ಈ ಥರ ನಾನು ಹೋಗ್ಬೇಕು ಅಂತ. ಅವರು ಅಷ್ಟು ಆಯಿತು ಅಂತ ನಗ್ನಗ್ತಾ ಕಳಿಸ್ಕೊಟ್ರು ನನ್ನ. ಸೊ ಬಂದೆ, ನಾನು ಇಲ್ಲಿಗೆ ಬಂದುಬಿಟ್ಟೆ, ಮದ್ದೂರಿಗೇನೆ ಅಮ್ಮನ ನೋಡ್ಕೋಬೇಕು ಅನ್ನೋ ಸಲುವಾಗಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಸಪ್ರೇಟ್ ನಾನೀಗೇನು ಮಲಗ್ತಾ ಇದ್ದೀನಿ ಆ ರೂಮ್ ಫುಲ್ಲು ಖಾಲಿ ಮಾಡಿ ನಮ್ಮಮ್ಮನ ಅಲ್ಲೇ ಮಲಗಿಸ್ತಿದ್ದು. ಅಲ್ಲೇ ಇದ್ದರು, ರೆಸ್ಟ್ ಮಾಡ್ತಿದ್ರು. ಒಂದು ಮ್ಯಾಗ್ನೆಟಿಕ್ ಮೆಶ್ ಡೋರ್ ಹಾಕ್ಸಿದ್ದು. ರೂಮಲ್ಲಿ ಏನೂ ಇರಲಿಲ್ಲ, ಒಂದು ಸಾಮಾನು ಇಲ್ಲ. ಎಲ್ಲಿ ಏನಾದರೂ ಇಟ್ಟರೆ ಅದರಿಂದ ಇನ್ಫೆಕ್ಷನ್ ಆಗಿಬಿಡ್ತು ಅಂತ ಪ್ರತಿಯೊಂದು ಸಾಮಾನನ್ನು ಖಾಲಿ ಮಾಡಿ, ರೂಮ್ ಫುಲ್ ಖಾಲಿ ಮಾಡಿ ಅಮ್ಮಗೆ ಬಿಟ್ಕೊಟ್ಟಿದ್ದು. ಬರ್ತಾ ಇದ್ದಂಗೆ ಅಮ್ಮಗೆ ಸ್ನಾನ ಮಾಡಬೇಕು, ನಾನು 10 ದಿನ ಏನು ಸ್ನಾನನೇ ಮಾಡಿಲ್ಲ ಅಂದರು. ಸೊ ನಾನು ಪಿ ಕಿಟ್ ಅವ್ರ ಹತ್ರ ಹೋಗ್ಬೇಕು ಅಂದರೆ ಪಿ ಕಿಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಹೋಗ್ತಿದ್ದು ನಾವು. ಸೊ ಪಿ ಕಿಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಅಮ್ಮಗೆ ನೀಟಾಗಿ ಸ್ನಾನ ಮಾಡಿಸಿ ಅವ್ರಿಗೆ ಡ್ರೆಸ್ ಮಲಗಿಸಿ. ಊಟನೂ ಅಷ್ಟೇ ಬೇರೆ ಥರ ಫುಡ್ಡೇ ಹೇಳ್ತಿದ್ರು ಅವರಿಗೆ, ಸೆಪ್ರೇಟಾಗಿ ಕುಕ್ ಮಾಡಬೇಕು, ಅದು ಪ್ರತಿಯೊಂದು ಹಿಂಗೆ ಇರಬೇಕು ಅಂತ ಪ್ರೋಟೋಕಾಲ್ ಕೊಟ್ಟಿದ್ರು. ಚೆನ್ನಾಗಿ ಅನ್ನ ಬೇಯಿಸ್ಬೇಕು, ಉಪ್ಪು ಕಡಿಮೆ ಹಾಕಬೇಕು ಅಂತ ಮೆಡಿಸಿನ್ಗಳು ಕೊಡ್ತಿದ್ರು. ದಿನಕ್ಕೊಂದು 10 ಮೆಡಿಸಿನ್ಗಳನ್ನ ನುಂಗಬೇಕಿತ್ತು. 2 ತಿಂಗಳ ಕಾಲ ನಮ್ಮ ಮನೇಲಿ ಪ್ರತಿಯೊಬ್ಬರು, ನಾವು ಅಷ್ಟು ಜನನೂ ಒಂದು ಮಗು ನೋಡ್ಕೊಂಡು ನಮ್ಮಮ್ಮನ ವಾರಕ್ಕೊಂದ್ಸಲ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳಿದರು. ಸೊ ಬ್ಲಡ್ ಟೆಸ್ಟ್ ಮಾಡೋರು, ಹೆಂಗಿದೆ ಕಿಡ್ನಿ, ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದೆಲ್ಲ ನೋಡ್ತಿದ್ರು. ಅಮ್ಮ ಒಬ್ಬರೇ ಸೆಪ್ರೇಟಾಗಿ ಒಳಗಡೆ ಇರ್ತಿದ್ರು, ಅವ್ರ ಜೊತೆ ಯಾರೂ ಮಲಗ್ತಿರ್ಲಿಲ್ಲ. ನಾವು ಜಾಸ್ತಿ ಮಾತಾಡಿಸ್ತಾನೆ ಇರಲಿಲ್ಲ. ರೂಮಲ್ಲಿ ಇರ್ತಿದ್ರು, ಅವರು ರೆಸ್ಟ್ ಮಾಡ್ತಿದ್ರು. ನಾವೇನಾದ್ರು ಅವ್ರಿಗೆ ಕೊಡಬೇಕು ಅಂದರೂ ಅಷ್ಟೇ ಹ್ಯಾಂಡ್ ವಾಶ್ ಮಾಡಿಕೊಂಡು, ಸ್ಯಾನಿಟೈಸ್ ಮಾಡಿಕೊಂಡು, ಮಾಸ್ಕ್ ಹಾಕ್ಕೊಂಡು, ಹಾಸ್ಪಿಟಲಲ್ಲಿ ಹೇಗೆ ನೋಡ್ಕೋತಿದ್ರು ಸೇಮ್ ಹಾಗೆ ನಾವು ಮನೆಯಲ್ಲೇ ನೋಡ್ಕೋತಾ ಇದ್ದೋ. ಅಷ್ಟು ಹುಷಾರಾಗಿ ನೋಡ್ಕೋತಾ ಇದ್ದೋ. 2 ತಿಂಗಳ ಕಾಲ ಮಗು ನೋಡ್ಕೊಂಡು ಫೋನು ಕೊಡ್ತಿರ್ಲಿಲ್ಲ ಅವ್ರಿಗೆ, ಜಾಸ್ತಿ ಮಾತಾಡಿ ಸುಸ್ತಾಗ್ತಾರೆ ಅಂದ್ಬಿಟ್ಟು. ಯಾರನ್ನೂ ಮನೆಗೆ ಬಿಡಲಿಲ್ಲ, ವಿಸಿಟರ್ಸ್ ಯಾರನ್ನೂ ಬಿಡಲಿಲ್ಲ ಒಳಗಡೆ ಮನೆಗೆ, ಬೇಡ ಇನ್ಫೆಕ್ಷನ್ ಆಗುತ್ತೆ. ಒಂದು 6 ತಿಂಗಳು ಚೆನ್ನಾಗಿ ನೋಡ್ಕೊಬಿಟ್ರೆ ಅಮ್ಮ ಚೆನ್ನಾಗಾಗ್ತಾರೆ. ಒಂದು 6 ತಿಂಗಳು ಅಂದ್ಕೊಂಡು ಇನ್ನು ಯಾರನ್ನೂ ಅಲ್ಲ, ನನ್ನ ಮಗಳೂ ಕೂಡ ನನ್ನ ರೂಮ್ ಒಳಗೆ ಬಿಡಲಿಲ್ಲ. ಒಂದ್ಸಲ ಅಮ್ಮಮ್ಮನ ಮುಟ್ತೀನಿ ಅಂದರು, ಬೇಡ ಇನ್ನೊಂದು 6 ತಿಂಗಳು ಹುಷಾರಾಗಲಿ, ನೀನು ಬೇರೆ ಹೊರಗಡೆ ಎಲ್ಲ ಓಡಾಡ್ತೀಯ, ಬೇಡ. ಒಂದು 6 ತಿಂಗಳು ಆಮೇಲೆ ಊಟ ಮಾಡಿಸ್ಕೊತಿದ್ಲು ಅಮ್ಮನ ಕೈಲಿ. ಅವಳು ಮೊದಲು ಕತೆ ಹೇಳಿ ನಮ್ಮಮ್ಮ ಊಟ ಮಾಡಿಸ್ತಿದ್ರು. ಸೊ ಎಲ್ಲನೂ ಕಟ್ ಮಾಡಿಬಿಟ್ಟು ನನ್ನ ಮಗಳು ನಮ್ಮಮ್ಮ ಸ್ಕ್ರೀನ್ ಮಧ್ಯ ಇವಳು ಈ ಕಡೆ ಇರ್ತಿದ್ಲು, ಅಮ್ಮ ರೂಮಲ್ಲಿ ಇರ್ತಿದ್ರು. ಹಂಗೆ ಕಾನ್ವರ್ಸೇಷನ್ ಮಾತಾಡ್ಕೊತಿದ್ರು ಅವರು ಅಷ್ಟೇ. 2 ತಿಂಗಳಾಯಿತು. ಅಕ್ಟೋಬರ್ 3ನೇ ತಾರೀಕು ಸ್ವಲ್ಪ ವಾಮಿಟಿಂಗ್ ಶುರುವಾಯಿತು. ಸೊ ವಾಮಿಟಿಂಗ್ ಶುರುವಾಯಿತು. ಡಾಕ್ಟರ್ಗೆ ಫೋನ್ ಮಾಡಿದ್ರು, ಹಿಂಗೆ ವಾಮಿಟ್ ಆಗ್ತಾ ಇದೆ ಅಂತ. ಒಂದು ಮೆಡಿಸಿನ್ ಕಳಿಸಿದ್ರು. ಮೆಡಿಸಿನ್ ಕಳಿಸ್ತೀವಿ ನೋಡಿ, ಅಕ್ಟೋಬರ್ 2ನೇ ತಾರೀಕು ಒಂದು ಮೆಡಿಸಿನ್ ಕಳಿಸ್ತೀವಿ, ಅದನ್ನು ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಮೆಡಿಸಿನ್ ಹಾಕಿದ್ಮೇಲೆ ವಾಮಿಟ್ ನಿಲ್ಲಿಲ್ಲ. ಮತ್ತು ಕೈಯೆಲ್ಲ ಈ ಥರ ಶಿವರಿಂಗ್ ಆಗಿ ಶುರು ಮಾಡಿದ್ರು, ಕೈಯೆಲ್ಲ ನಡುಗ್ತಾ ಇರ್ತಿತ್ತು. ಆಮೇಲೆ ಸ್ವಲ್ಪ ಎನರ್ಜಿ ಫುಲ್ಲು ಡೌನ್ ಆಗ್ತಾಯಿತ್ತು ಅಮ್ಮಂದು. ಯಾಕೋ ಅವ್ರು ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಕೂತುತ್ತವೇ ಮಲಗ್ತಾ ಇದ್ವಿ. ಏನಾದರೂ ಊಟ ಕೊಟ್ಟಿದ್ರೆ ಅಲ್ಲೇ ಹಿಂಗೆ ಮಲಗ್ಬಿಡೋದು, ಈ ಥರ ಮಾಡ್ತಾಯಿದ್ರು. ಮತ್ತೆ ಫೋನ್ ಮಾಡಿ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ಮತ್ತೆ ನೆಕ್ಸ್ಟ್ ಡೇ ಕರ್ಕೊಂಡೋದು ನಾವು, ಅಕ್ಟೋಬರ್ 4ನೇ ತಾರೀಕು ಹಾಸ್ಪಿಟಲಿಗೆ ಕರ್ಕೊಂಡೋದು. ನಾನು, ನನ್ನ ತಮ್ಮ, ಅಪ್ಪ, ನನ್ನ ಮಗಳು, ಇಷ್ಟು ಜನನೂ ನಾವು 5 ಜನನೂ ಆಸ್ಪತ್ರೆಗೆ ಹೋದು ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ತು. ಸೋಡಿಯಂ ಪೊಟ್ಯಾಷಿಯಮ್ ಲೆವೆಲ್ ತುಂಬ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಬಾಡಿಲಿ ಏನು ಸೋಡಿಯಂ ಪೊಟ್ಯಾಷಿಯಮ್ ಇದೆ, ಯೂರಿನ್ ಮುಖಾಂತರ ಹೊರಟೋಗ್ಬಿಟ್ಟಿದೆ, ತುಂಬ ಕಡಿಮೆ ಇದೆ ಅಂತ ಹೇಳಿದ್ರು. ಮತ್ತು ಪ್ರತಿದಿನ ಯೂರಿನ್ ಕೌಂಟ್ ಕೂಡ ಬರಿಬೇಕಿತ್ತು ನಾವು. ವಾರಕ್ಕೊಂದ್ಸಲ ಆಸ್ಪತ್ರೆಗೆ ಹೋದಾಗ ಆ ಯೂರಿನ್ ಕೌಂಟನ್ನು ಒಂದು ಬುಕ್ಕನ್ನು ಮೇಂಟೈನ್ ಮಾಡಿದ್ದೆ ನಾನು. ಅಮ್ಮನಿಗೆ ಒಂದು ಶೀಟನ್ನು ನೀರು ಮನೆ ಹತ್ರ, ಸ್ನಾನದ ಮನೆ ಹತ್ರ ಹಾಕ್ಬಿಟ್ಟು ಅವ್ರು ಪ್ರತಿ ಸಲನೂ ಕೌಂಟ್ ಮಾಡಿ ಬರೀತಿದ್ರು. ಇಷ್ಟು ಕಟ್ಟುನಿಟ್ಟಾಗಿದ್ದು ಮನೆಯವರೆಲ್ಲ ನಾವು. ಅಮ್ಮನೂ ಅಷ್ಟೇ, ನಾನು ಹುಷಾರಾಗ್ತಾ ಇದ್ದೀನಿ, ನಾನು ಚೆನ್ನಾಗಿ ಆಗ್ತೀನಿ, ನಾನು ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ಅವರು.
ಆಸ್ಪತ್ರೆಗೆ ಹೋದು ಅಡ್ಮಿಟ್ ಮಾಡಿದೆ, ಎಮರ್ಜೆನ್ಸಿ ವಾರ್ಡಿಗೆ ಹಾಕ್ಕೊಂಡಿದ್ರು. ಸೊ ಹಿಂಗೆ ಸೋಡಿಯಂ ಪೊಟ್ಯಾಷಿಯಮ್ ಕಡಿಮೆ ಇದೆ ಅಂತ ರಿಪೋರ್ಟ್ ಬಂತು. ಸೊ ಇಮಿಡಿಯೇಟ್ಲಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ರು. ICU ಅಂದರೆ ನಮಗೆ ನಾರ್ಮಲ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಸರಿ ಹುಷಾರಾಗ್ತಾರೆ, ಏನು ಒಂದು ವಾರ ಇಟ್ಕೋತಾರೆ, ಒಂದು 5 ದಿನ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ನಾನು ಹೋಗಿದ್ದೆ. ಅಲ್ಲಿ ಸ್ವಲ್ಪ ಕರೋನಾ ಕೇಸ್ಗಳೇನೋ ಪೇಷಂಟ್ಗಳು ಜಾಸ್ತಿ ಇದೆ ಅಥವಾ H1N1 ಯಾವುದೋ ಜಾಸ್ತಿ ಇದೆ ಅಂತ ನನ್ನ ತಮ್ಮನ ಫ್ರೆಂಡು ಅಲ್ಲೇ ಡಾಕ್ಟರಾಗಿ ವರ್ಕ್ ಮಾಡ್ತಾ ಇರೋದು. ಅಕ್ಕ ನೀವು ಪ್ರೆಗ್ನೆಂಟ್, ಈಗ 9 ತಿಂಗಳು ಪ್ರೆಗ್ನೆಂಟ್ ನಾನು, ಬೇಡ ಬರಬೇಡಿ, ಈ ಟೈಮಲ್ಲಿ ಓಡಾಡೋದು ಕಷ್ಟ ಅಂತ ಅಂದ. ಸರಿ ಆಯಿತು ಅಂದ್ಬಿಟ್ಟು ಅಮ್ಮನ ಅಡ್ಮಿಟ್ ಮಾಡಿ ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಲಿಫ್ಟಲ್ಲಿ ಹೋಗಿದ್ದೆ, ನನ್ನ ಮಗಳು ಹಿಂಗೆ ಮಲಗಿಸ್ಕೊಂಡು ಸ್ಟ್ರೆಚರಲ್ಲಿ ಕರ್ಕೊಂಡು ಹೋದೋ. ಅಮ್ಮಮ್ಮ ಅಂತ ಕೂಗಿದ್ಲು. ಅಮ್ಮ ರೆಸ್ಪಾಂಡೇ ಮಾಡಲಿಲ್ಲ. ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಏನಾಗ್ತಾ ಇದೆ ಅಂತ. ನಾನು ಅಮ್ಮ ಕೂಗ್ತಾ ಇದ್ದಾಳೆ ಅಂದರೆ ಬಾಯ್ ಅಂದರು. ಅಷ್ಟೇ ನನ್ನ ಮಗಳು ನಮ್ಮ ಅಮ್ಮನ ಜೊತೆ ಮಾತಾಡೋದು ಕೊನೆ ಮಾತು ಅದು. ಅಮ್ಮಮ್ಮ ಬಾಯ್ ಅಂದು ಅಷ್ಟೇ. ಆಮೇಲೆ ನಾನು ಮನೆಗೆ ಬಂದೆ. 1-2 ದಿನ ಹುಷಾರಾಗಿದ್ರು, ಚೆನ್ನಾಗಿ ಮಾತಾಡ್ತಿದ್ರಂತೆ. ಕಾರ್ತಿ ಜೊತೆ, ನನ್ನ ತಮ್ಮನ ಜೊತೆ, ನಮ್ಮ ಅಪ್ಪನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನು ಫೋನ್ ಮಾಡಿದ್ರೆ ICUದಲ್ಲಿ ಫೋನ್ ಕೊಡೋಲ್ಲ. ಸೊ 2 ದಿನ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. 7ನೇ ತಾರೀಕು ಪೂರ್ತಿ ದಿನ ವಾರ್ಡಲ್ಲಿದ್ದಾರೆ ಅಮ್ಮ. 8ನೇ ತಾರೀಕು ನಂದು ಬರ್ತಡೇ ಇತ್ತು, ಅಕ್ಟೋಬರ್ 8. 12 ಗಂಟೆಗೆ ಕಾರ್ತಿ ಫೋನ್ ಮಾಡಿದೆ. ಅಮ್ಮನ ಹತ್ರ ಮಾತಾಡ್ತೀನಿ ಲೌಡ್ ಸ್ಪೀಕರ್ ಕೊಡು, ಒಂದು 2 ಮಾತು ನಾನು ಅಮ್ಮಗೆ ಸ್ಟ್ರೈನ್ ಮಾಡಲ್ಲ ಅಂತ. ಅಟ್ಲೀಸ್ಟ್ ಮಾತು ಕೇಳೋಣ ಅಮ್ಮಂದ ಅಂತ. ಮಾತಾಡೋಕ್ಕಾಗಲಿಲ್ಲ ನಮಗೆ, ಸುಸ್ತು, ನನ್ನ ಕೈಲಿ ಆಗಲ್ಲ ಅಂದರು. ಇಷ್ಟು ವರ್ಷ ಬರ್ತಡೇಲಿ 1ನೇ ವರ್ಷ ಅಮ್ಮ ನನಗೆ ವಿಶ್ ಮಾಡಲೇ ಇಲ್ಲ. ಪ್ರತಿ ವರ್ಷವೂ ವಿಶ್ ಮಾಡ್ತಿದ್ದವರು, ಈ ಸಲ ವಿಶ್ ಮಾಡಲೇ ಇಲ್ಲ. ಅದೊಂಥರ ಬೇಜಾರಾಗ್ತಾಯಿತ್ತು. ಬೆಳಗ್ಗೆ ಫೋನ್ ಮಾಡಿದೆ, ಉಸಿರಾಟಕ್ಕೆ ತೊಂದರೆ ಆಗೋಯ್ತು, ರಾತ್ರಿ ICUಗೆ ಹಾಕಿದ್ದಾರೆ ಅಂದ. ICU ಅಂದರೆ ಅಷ್ಟೊತ್ತಿಗೆ ನಾರ್ಮಲ್ ಆಗಿಬಿಟ್ಟಿತ್ತು ನಮಗೆ. ಹುಷಾರಾಗ್ತಾರೆ ಅಂತ ಅಂದ್ಕೊಂಡೆ. ನಾನು ಬರಲ್ಲ ಅಂದೆ. ಏನಿಲ್ಲ, ಹುಷಾರಾಗ್ತಾರೆ ಬಿಡು ಅಂತ ಅಂದ. 9 ತಿಂಗಳು ಬೇರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಬೇಡ ಅಂದ್ಬಿಟ್ಟು ಇಬ್ಬರು ಅಷ್ಟೇ, ನನ್ನ ತಮ್ಮ ಅಪ್ಪ ಇಬ್ಬರು ಸ್ಟಾಪ್ ಮಾಡಿದ್ರು, ಬೇಡ ಅಂತ. ಆ ದಿನ ಪೂರ್ತಿ ಅಮ್ಮ ಮಾತೇ ಆಡಿಲ್ಲ. ಫುಲ್ 8ನೇ ತಾರೀಕು ಫುಲ್ಲು ಅವರು ಮಾತೇ ಆಡಿಲ್ಲ. ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಬಾಡಿಲಿ ಅಂದ್ಬಿಟ್ಟು ಡಯಾಲಿಸಿಸ್ ಮಾಡಬೇಕು, 10 ಅವರ್ ಡಯಾಲಿಸಿಸ್ ಮಾಡಬೇಕು ಅಂದ್ರಂತೆ. 3 ದಿನ ಗೊತ್ತಾಗಲಿಲ್ಲ ಅವರಿಗೆ. ಕೊನೆ ದಿನ 4ನೇ ದಿನ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗದೆ ಅಂತ ಹೇಳಿದ್ರು. ಏನು ಈ ಡಾಕ್ಟ್ರುಗಳೇ ಈ ಥರ ಸ್ಕ್ಯಾಮ್ ಮಾಡ್ತಾರೋ, ಹಾಸ್ಪಿಟಲಲ್ಲೇ ಈ ಥರನೂ. ಅಡ್ಮಿಟ್ ಮಾಡಿದಾಗ ಅವರು ಬರೀ ಸೋಡಿಯಂ ಪೊಟ್ಯಾಷಿಯಮ್ ಅಷ್ಟೇ ಹೇಳಿದ್ದು. 3 ದಿನ ಆದಮೇಲೆ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಡಯಾಲಿಸಿಸ್ ಮಾಡ್ತಾ ಇದ್ದಾರಂತೆ. BP ಡೌನ್ ಆಗ್ತಾಯಿತ್ತಂತೆ, BP ರೈಸ್ ಆಗ್ತಾನೆ ಇರಲಿಲ್ವಂತೆ. ನಾನು ರಾತ್ರಿವರೆಗೂ ನಾನು ಒಬ್ಬಳೇ ಇದ್ದೆ ಮನೇಲಿ. ಅಳೋದು, ನೆನೆಸ್ಕೊಳ್ಳೋದು ಅಮ್ಮನ್ನ. ಇಲ್ಲ ಏನೂ ಆಗಲ್ಲ, ಅಮ್ಮನಿಗೆ ಹುಷಾರಾಗ್ತಾರೆ ಅಂತ ಖುಷಿಯಾಗಿರೋದು. ಇಲ್ಲ ಅಮ್ಮ ಬರ್ತಾರೆ, ಹುಷಾರಾಗ್ತಾರೆ ಅಂತ ಅಮ್ಮನ ರೂಮ್ ಪೂರ್ತಿ ಕ್ಲೀನ್ ಮಾಡಿದೆ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅಮ್ಮನಿಗೆ ಸೆಪ್ರೇಟಾಗಿ ಒಂದು ಕಬೋರ್ಡ್ ಇಟ್ಟಿದ್ದು, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಬಟ್ಟೆಗಳನ್ನೆಲ್ಲ ಜೋಡಿಸಿ, ಇಲ್ಲ ಅಮ್ಮ ಬರ್ತಾರೆ, ನನ್ನ ಬಿಟ್ಬಿಟ್ಟು ಹೆಂಗೆ ಹೋಗ್ತಾರೆ, ಬರ್ತಾರೆ ಅಂತಲೇ ಅನ್ಕೋತಾ ಇದ್ದೆ. 11:30 ಫೋನ್ ಮಾಡಿದೆ ನನ್ನ ತಮ್ಮನಿಗೆ ರಾತ್ರಿ, ಹೆಂಗಿದಾರೋ ಅಮ್ಮ ಅಂತ. BP ಯಾಕೋ ಡೌನ್ ಆಗ್ತಾಯಿತ್ತಂತೆ ಕಣೆ ಅಂತ. ನಾನೇನು ನಮಗೇನಾದರೂ BP ಆ ಥರ ಡೌನ್ ಆದರೆ, ಇಲ್ಲ ಶುಗರ್ದು ಏನಾದರೂ ತೊಗೊಳೋದು, ಇಲ್ಲ ಸಕ್ಕರೆ ತಿನ್ನೋದು, ಈ ಥರ ಮಾಡ್ತೀವಿ, ಸರಿ ಹೋಗುತ್ತೆ. ಇನ್ನು ಆಸ್ಪತ್ರೆಯಲ್ಲಿದ್ದಾರೆ ಅವರು, ಏನಾದರೂ ಮಾಡ್ತಾರೆ ಡಾಕ್ಟ್ರು ಅಂದ್ಬಿಟ್ಟು ಸುಮ್ಮನೆ ಅದೇ. ಸರಿ ಆಯಿತು, ಅಮ್ಮ ಹುಷಾರಾಗ್ತಾರೆ, ಬೆಳಿಗ್ಗೆ ಫೋನ್ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಇಷ್ಟೊಂದೆಲ್ಲ ಸೀರಿಯಸ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಚೆನ್ನಾಗಿ ಆಗ್ತಾರೆ ಅಂದ್ಬಿಟ್ಟು ದೇವ್ರ ಜಪ ಮಾಡಿಕೊಂಡೆ ಮಲಗಿದ್ದೀನಿ ನಾನು. ಅವತ್ತು 11:30 ಗಂಟೆ ಆಗೋಯ್ತು ನಿದ್ದೆ ಮಾಡೋಷ್ಟರಲ್ಲಿ. 12 ಗಂಟೆಲೇನು ನನ್ನ ತಮ್ಮನ್ನ ಕರೆದ್ಬಿಟ್ಟು ಉಸಿರಾಡ್ತಾ ಇಲ್ಲ, CPR ಮಾಡ್ತೀವಿ ಅಂದ್ರಂತೆ. ಅಂದರೆ ಎದೆನ ಅಮ್ಕಿ ಇದು ಮಾಡ್ತಾರಲ್ಲ ಆ ಥರ CPR ಮಾಡ್ತೀವಿ ಅಂತ. ಏನಾದರೂ ಮಾಡಿ ಅಮ್ಮನ ಉಳಿಸ್ಕೊಡಿ ಅಂತ ನನ್ನ ತಮ್ಮನೇ ಮತ್ತೆ CPR ಕೂಡ ಮಾಡಿದ್ದಾರೆ. 12:20 ಇಲ್ಲ ಸಾರಿ ತಾಯಿ ಇಲ್ಲ ಸಾರಿ ಅಂತ ಹೇಳಿದ್ರಂತ. ನನಗೆ ಗೊತ್ತಿಲ್ಲ, ನನ್ನ ಮನೇಲೇ ಇದ್ದೀನಿ. ಅಲ್ಲೂ ತಾಯಿ ಮನಸ್ಸು ಹಿಂಗೆ ಕೆಲಸ ಮಾಡಿದೆ ಅಂದರೆ ಅಮ್ಮಂಗೆ ಗೊತ್ತಾಗ್ತಾನೆ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಆದರೂ
8ನೇ ತಾರೀಕು ಏನಾದರೂ ನಾನು ಹೋಗ್ಬಿಟ್ರೆ ನನ್ನ ಮಗಳು ಲೈಫ್ ಲಾಂಗ್ ಕೊರಗ್ತಾಳೆ ಅಂತೇಳಿ ಅಮ್ಮ 20 ನಿಮಿಷ ಹಿಡ್ಕೊಂಡಿದ್ದಾರೆ ಅವ್ರ ಜೀವನ. 20 ನಿಮಿಷ. 12:20 ಅಂದರೆ 9ನೇ ತಾರೀಕು ಬೀಳುತ್ತೆ. ಅವಾಗ 9ನೇ ತಾರೀಕಲ್ಲಿ ಅಮ್ಮ ಹೋಗಿರೋದು. ಅಲ್ಲೂ ಅಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿದ್ದಾರೆ, ನನ್ನ ಬಗ್ಗೆನೇ ಯೋಚನೆ ಮಾಡಿದ್ದಾರೆ. ಅಲ್ಲೂ ಲೈಫ್ ಲಾಂಗ್ ಕೊರಗ್ತಾಳೆ ಇವಳು ಅಂದ್ಬಿಟ್ಟು 9ನೇ ತಾರೀಕುವರೆಗೂ ಜೀವ ಹಿಡ್ಕೊಂಡು 9ನೇ ತಾರೀಕು ಅಮ್ಮ ಇಲ್ಲ. 2:30 ಎದ್ದೆ ನಾನು. ಆಗ್ತಾಯಿಲ್ಲ 2:30ಗೆ. ಯಾರು ಫೋನ್ ಮಾಡಲಿಲ್ಲ, ಮಲಗಿದ್ದೆ. 2:30ಗೆ ಎಚ್ಚರ ಆಯಿತು. ಹೊಟ್ಟೆ ಹಾಕೊಂಡು ನೋವ್ತಾಯಿತ್ತು, ಹಿಂಗೋ ಆಗ್ತಾಯಿತ್ತು. ನೀರು ಕುಡಿಯೋಣ ಅಂತ ಹೋದೆ. ಈಚೆಗೆ ಬಂದೆ ಟಾಯ್ಲೆಟಿಗೆ ಹೋಗೋದ ಅಂತ. ನಮ್ಮ ಮನೆ ಕಾಂಪೌಂಡ್ ಮೇಲೆ ಹೂವುಗಳನ್ನೆಲ್ಲ ಇಟ್ಟಿದ್ರು. ಯಾಕೆ ಹೂವು ಇಟ್ಟಿದ್ದಾರೆ? ಸಾಮಂತಿಗೆ ಹೂವುಗಳು. ಒಂಥರ ಎದೆ ದಸಕ್ಕನ್ನಂಗೆ ಆಯಿತು. ಯಾರೋ ಏನೋ ಪೂಜೆ ಹಬ್ಬ ಏನೋ ಮಾಡ್ತಾವ್ರೆ ಅಂದ್ಬಿಟ್ಟು ಹೋದೆ. ಟಾಯ್ಲೆಟ್ಗೆ ಹೋಗಿ ಬಂದು ಬಗ್ ನೋಡ್ತೀನಿ, ನಮ್ಮ ಅಕ್ಕಪಕ್ಕದ ಮನೆ ಹೆಂಗಸರುಗಳು ಅಕ್ಕಂದಿರೆಲ್ಲ ನಿಂತಿದ್ದಾರೆ. ಯಾಕೆ ಹಿಂಗೆ ನಿಂತಿದ್ದಾರೆ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಕೈ ತೊಳ್ಕೊಂಡು ಬಂದು, ಅಕ್ಕ ಏನಾಯಿತು, ಯಾಕೆ ಹಿಂಗೆ ನಿಂತಿದ್ದೀರಾ, ನಮ್ಮನೆ ಹತ್ರ ಯಾಕೆ ಹೂವು ಇಟ್ಟಿದ್ದೀರಾ ಅಂತ ಕೇಳಿದೆ. ಎಲ್ಲ ಬಂದರು ನಮ್ಮ ಮನೆ ಹತ್ರ. ಏನು ಮಾತಾಡೋದೇನೆ ಒಳಗಡೆ ಬಂದರು. ಅವರಿಗೆಲ್ಲ ಭಯ. 9 ತಿಂಗಳು ಇವಳಿಗೆ ಹೆಂಗೆ ಹೇಳೋದು, ಹೆಂಗೆ ತೊಗೋತಾಳೆ, ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಅಂದ್ಬಿಟ್ಟು ಭಯ. ಯಾರೂ ಹೇಳಿಲ್ಲ. ಅವ್ರ ಕಣ್ಗಳು ಅವ್ರ ಮುಖ ನೋಡ್ತಾ ಇದ್ದಂಗೆ, ಯಾಕೆ ಈಗ ನಿಂತಿದ್ರ, ಏನಾಯಿತು, ಅಮ್ಮನಿಗೆ ಏನಾಯಿತು, ನಮ್ಮ ಅಮ್ಮನಿಗೆ ಅಂತ ಕೇಳಿದ್ರು. ಯಾರು ಏನು ಮಾತಾಡಲಿಲ್ಲ. ಅಳೋದಕ್ಕೆ ಶುರು ಮಾಡಿದ್ರು. ನನಗೆ ಗೊತ್ತಾಯಿತು ಅಮ್ಮ